ಥೈಲ್ಯಾಂಡ್ ಟ್ರಿಪ್ಗೆ ಬರ್ತೀನಿ ಅಂದರೆ ಕೋ ಚಾಂಗ್ ಶುಡ್ ಬಿ ಯುವರ್ ಫಸ್ಟ್ ಪ್ರಯಾರಿಟಿ. ಬಂದರೆ ನಿಮಗೆ 4 ದಿವಸ ಇಸ್ ಮಿನಿಮಮ್ ದಟ್ ಯು ವಿಲ್ ರಿಕ್ವೈರ್ ಟು ಎಂಜಾಯ್ ದ ಬ್ಯೂಟಿ ಸೆಸ್. ನಾನು ಬಂದಿರೋದು ವೆಸ್ಟ್ ಕೋಸ್ಟಿಂದ ಈಸ್ಟ್ ಕೋಸ್ಟ್ ಬಂದಿದ್ದೀನಿ. ಓಕೆ, ಲಾಂಗ್ ಬೀಚ್ ಅಂತ ನೀವು ಟೈಪ್ ಮಾಡ್ಕೊಳ್ಳಿ ಗೂಗಲ್ ಮ್ಯಾಪಲ್ಲಿ, ರೂಟಲ್ಲಿ ನಿಮಗೆ ಇದು ಸಿಗುತ್ತೆ ಆಯಿತಾ. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಇದರದ್ದು ಪಾರ್ಟ್ 1 ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. 2 ಬೀಚು ಸೇಮ್ ಡೇಲೇ ಮಾಡಿದೆ, ಬಟ್ ಲೆಂತ್ ಇತ್ತು ಅಂತ ಅದನ್ನ ಕಟ್ ಮಾಡಿ ಇದು ಇನ್ನೊಂದು ಪಾರ್ಟ್ 2ಗೆ ಕೊಡ್ತಾಯಿದ್ದೀನಿ ನಿಮಗೆ. ಕೋ ಚಾಂಗ್ ನೆನಪು ಇಟ್ಕೊಳ್ಳಿ. ಬೈಕ್ ಒಂದು ರೆಂಟಿಗೆ ತೊಗೊಂಡ್ಬಿಟ್ರೆ ನೀವು ಪೂರ್ತಿ ಸುತ್ತಬೋದು. 45 ಕಿಲೋಮೀಟರ್ಸು ಸುತ್ಕೊಂಡು ಬರಬೇಕು. 10 ಕಿಲೋಮೀಟರ್ ಮಾತ್ರ ಡಿಫ್ರೆನ್ಸ್ ಅಷ್ಟೇ ನಾನು ಇದ್ದಿದ್ದ ಜಾಗಕ್ಕೂ ಈ ಜಾಗಕ್ಕೂ. ಬಟ್ ಅಲ್ಲಿ ರೋಡ್ ಕನೆಕ್ಟಿವಿಟಿ ಇಲ್ಲದಿರೋದಕ್ಕೆ ಆ್ಯಂಡ್ ಯು ಕ್ಯಾನ್ ಟ್ರೆಕ್ ಆಲ್ಸೋ, ಯಾಕಂದರೆ ಜಂಗಲ್. ಸೊ ಅದಕ್ಕೆ ಬೈಕ್ ತೊಗೊಂಡು ಬರಬೇಕು. ಬಟ್ ಇದು ರೋಡ್ ಮಾತ್ರ ಕ್ಲಾಸು. ಫುಲ್ ಏನು ಗೊತ್ತಾ, ನೀವು ಇಟ್ ಇಸ್ ಅ ಕೋಸ್ಟ್ ಲೈನ್, ಪಕ್ಕದಲ್ಲೇ ನಿಮಗೆ ಸಮುದ್ರ. ಇದು ಈಸ್ಟ್ ಫೇಸಿಂಗು. ಓಕೆ, ವೆಸ್ಟ್ ಫೇಸಿಂಗಲ್ಲಿ ನಾನು ಕೋಚಿಂಗ್ ಪ್ರಾಪರ್ ಇದರಲ್ಲಿ ಇರೋದು. ನಾನು ಈ ಸೈಡ್ ಬಂದುಬಿಟ್ರೆ ನಿಮಗೆ ಸನ್ರೈಸ್ ವಿಲ್ ಬಿ ದ ಗ್ರೇಟೆಸ್ಟ್ ಆಯಿತಾ. ಇಲ್ಲೆಲ್ಲ ಫಿಶರ್ ಮೆನ್ಗಳು ದೇ ವಿಲ್ ಗೋ ಆ್ಯಂಡ್ ಫಿಶ್ ಆ್ಯಂಡ್ ಕಮ್ ಬ್ಯಾಕ್ ಆಯಿತಾ. ಸೊ ದಟ್ಸ್ ವೈ ಯು ವಿಲ್ ಸಿ ದ ಕಾರ್ಸ್ ಆ್ಯಂಡ್ ಆಲ್ ದಟ್ ಪಾರ್ಕ್ಡ್ ದೇರ್. ಕಾರ್ ದೊಡ್ಡ ಕಾರು ಫಿಶರ್ ಮೆನ್ಗಳು ಇಟ್ಕೊಂಡಿರೋದು. ಅಬ್ಬಬ್ಬಬ್ಬ, ಇದು ಒಂದು ಪಿಯರ್. ಓಕೆ, ಸೊ ಜ್ಞಾಪಕ ಇಟ್ಕೊಳ್ಳಿ. ಲಾಂಗ್ ಬೀಚಿಂದ ಒತ್ತಿ ಬರ್ತಾ ನಿಮಗೆ ರೂಟಲ್ಲಿ ಸಿಗುತ್ತೆ ಆಯಿತಾ. 2 ಇತ್ತಲ್ಲ ಜಾಗ ಬೀಚು, ಅದನ್ನ ಮಿಸ್ ಮಾಡಲೇಬೇಡಿ. ಬಿಕಾಸ್ ಅನ್ಎಕ್ಸ್ಪ್ಲೋರ್ಡ್ ಹೋಗೋದೇ ಇಲ್ಲ. ಇಂಡಿಯನ್ಸ್ ಬಿಟ್ಬಿಡಿ ಸ್ವಾಮಿ, ಫಾರಿನರ್ಸೇ ಹೋಗಲ್ಲ. ನಾವುಗಳು ಫಾರಿನರ್ ಇಲ್ಲಿ, ಬಟ್ ರೆಗ್ಯುಲರ್ ಫಾರಿನರ್ಸೇ ಹೋಗಲ್ಲ ಆಯಿತಾ. ಬಿಕಾಸ್ ಗೊತ್ತಿಲ್ಲ ಜಾಗ. ಗೊತ್ತಿರೋದಲ್ಲಿ ಪಟಾಯ, ಪೊಕ್ಕೆಟ್ಟು, ಕ್ರ್ಯಾಬಿ ಆಯಿತಾ, ಕೊಯ್ ಸಮೋಯ್ ಅಲ್ಲೆಲ್ಲ ಹೋಯ್ತಾರೆ. ಇಲ್ಲೆಲ್ಲ ಬಂದರೆ ಗಂಟ ಹೋಗ್ತದೆ. ಬ್ಯೂಟಿ ಹೆಂಗಿದೆ ಅಂತ ಇನ್ನೂ ಕಾಣಿಸಿಲ್ಲ ನಿಮಗೆ. ಕಾಣಿಸುತ್ತೆ, ಇರಿ. ಇನ್ನೂ ಲಾಂಗ್ ಬೀಚ್ಗೆ ಕರ್ಕೊಂಡು ಹೋಗಿಲ್ಲ ನಾನು ನಿಮಗೆ ಆಯಿತಾ. ಲಾಂಗ್ ಬೀಚ್ ನೋಡಿದಂತೆ ಫೋಟೋ ವೀಡಿಯೋ ಹೊಡ್ಕೊಳ್ಳೋರ್ಗಂತೂ ಕೇಳೋದೇ ಬೇಡ ಆಯಿತಾ. ಅಷ್ಟು ಆಪ್ಷನ್ಸ್ ಬಂದುಬಿಟ್ವಿ ಲಾಂಗ್ ಬೀಚ್ ಆಯಿತಾ. ರೋಡ್ ಮಾತ್ರ ಕ್ಲಾಸ್ ಇದೆ. ಬೈಕ್ ಲವರ್ಸ್ಗಂತೂ ಕೇಳಲೇಬೇಡಿ. ಇಲ್ಲೆಲ್ಲ ಅವನೇ ನನಗೆ ಈ ಲಾಂಗ್ ಬೀಚ್ ಅಂತ ಒಂದು ಜಾಗ ಇದೆ ಅಂತ ಹೇಳ್ದ. ಇಲ್ಲದಾಗಿದೆ ನಂಗೆ ಗೊತ್ತೇ ಆಗ್ತಿರಲಿಲ್ಲ. ಅವ್ನು ನನ್ನ ಜೊತೆಗೆ ನೆನ್ನೆ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿಲ್ಲ ಅಂದರೆ ಅದು ನೋಡಿ. ಬೀಚ್ಗೆ ಎಂಟ್ರ್ ಆಗ್ತಿದ್ದಂಗೆ ಕಣ್ಣು ನನಗೆ ತಂಪಾಗ್ತಾಯಿದೆ. ಯಾಕಂದರೆ ಬ್ಲೂ ವಾಟರ್ ಕಾಣಿಸ್ತಾ ಇದೆ ನನಗೆ. ಇಲ್ಲೆಲ್ಲ ಕೂತ್ಕೊಂಡು ಯು ಕ್ಯಾನ್ ಪಾರ್ಟಿ ಅನ್ನೋ ಆಲ್ ದ್ಯಾಟ್. ಉಳ್ಕೊಳ್ಳೋಕ್ಕೆ ಮಾತ್ರ ಈ ಸೈಡಲ್ಲಿ ಏನೂ ಆಪ್ಷನ್ಸ್ ಇಲ್ಲ. ದಟ್ ಈಸ್ ದ ಓನ್ಲಿ ಪ್ರಾಬ್ಲಮ್ ಆಯಿತಾ. ಸೊ ಬೆಳಗ್ಗೆನೇ ಇಫ್ ಯು ಕಮ್ ಆಫ್ ಅ ಸನ್ರೈಸ್, ಫುಲ್ ಡೇ ಆಡಾಡ್ಕೊಂಡು ಅಲ್ಲಿ ಕಾಣ್ತಾ 2 ದೊಡ್ಡ ಕಂಬಗಳು. ಅದು ವಾಲಿಬಾಲ್ ಆಡೋಕ್ಕೆ ಮಾಡ್ಕೊಂಡು ಹೊರ್ಟಾರೆ. ಅದು ಯಾಕೆ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಕರೆಕ್ಟಾಗಿ ಅಂತ ನನಗೆ ಅರ್ಥ ಆಗಲಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಾತ್ರ ನನಗೆ ಮನಸ್ಸು ಕುಣಿತಿದೆ. ತಳಮಳ ಅಂತಿದೆ. ಇಟ್ ಇಸ್ ಸೋ ಬ್ಯೂಟಿಫುಲ್ ಯಾರ್. ಇಟ್ ಈಸ್ ರಿಯಲಿ ಬ್ಯೂಟಿಫುಲ್, ಕ್ಲಿಯರ್. ಯಾಕಂದ್ರೆ ಜನಗಳು ಬರಲ್ವಲ್ಲ, ಗಲೀಜು ಮಾಡಲ್ಲ ಆಯಿತಾ. ಅದು ಗಲೀಜು ಏನೇ ಕಾಣಿಸೋದು ನಿಮಗೆ, ಅದು ಸಮುದ್ರ ಬಂದು ತೆಗೆದು ಎಸಿರೋದು. ಸಮುದ್ರದಲ್ಲೇ ಎಸಿರ್ತಾರೆ ಗೊತ್ತಾ, ಬೇರೆ ಕಡೆ ತಗೊಂಬಂದು ಇಲ್ಲಿ ಎಸಿರುತ್ತೆ ಅಷ್ಟೇ. ಅದರ್ವೈಸ್ ಇಲ್ಲೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾರಪ್ಪ. ಅಯ್ಯೋ ಡ್ರೋನ್ ಶಾಟ್ ಸ್ವಲ್ಪ ನೋಡ್ಕೊಂಡ್ಬಿಡಿ ನೀವು. ಅಯ್ಯೋ ಹೊಟ್ಟೆಲ್ಲ ಹುರ್ಕೊಂಡ್ಬಿಡ್ತೀರ ಇದು ನೋಡಿದ್ಮೇಲೆ. ಆ್ಯಕ್ಚುಲಿ ನಿಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ರು ಅಂತೂ ಯು ವಿಲ್ ಎಂಜಾಯ್ ಈವನ್ ಮೋರ್. ಕ್ಯಾಪ್ಚರ್ ಮಾಡಿ ಅದನ್ನು ಎಡಿಟಿಂಗ್ ಮಾಡೋಕೆ ಕೂತ್ಕೊಂತಿರಲ್ಲ, ಅವಾಗ ಏನು ಶ್ರಮ ಪಟ್ಟಿದ್ದೀರಾ. ಇಟ್ ಈಸ್ ಜಸ್ಟ್ ನಾಟ್ ಈಟಿಂಗ್ ಇಡ್ಲಿ ವಡ ಪ್ರಿಪೇರ್ ಮಾಡ್ಕೊಂಡು ತಿಂದರೆ ಅದಕ್ಕೆ ಕಷ್ಟಪಟ್ಟಿರ್ತಿರಲ್ಲ. ಯು ವಿಲ್ ಎಂಜಾಯ್ ಇಟ್. ಆ ಟೇಸ್ಟ್ಗೆ ಇನ್ನೂ ಯು ವಿಲ್ ಗೆಟ್ ಅದ್ರದ್ದು ಏನೋ ವಾಟ್ ಈಸ್ ಎ ಫೀಲಿಂಗ್ ವಿಲ್ ಬಿ ಮೋರ್. ಈ ವಾಟರ್ ನೋಡಿ ಸ್ವಾಮಿ, ನನ್ನ ಸೊಂಟ ತನಕ ಬರಲ್ಲ ಹೈಟು, ಅಷ್ಟೇ ಡೀಪ್ ಇರೋದು. ನನಗೆ ಅಲ್ಲೆಲ್ಲ ಸ್ವಿಮ್ ಮಾಡೋಕ್ಕೆ ಬರಲ್ಲ ಆಯಿತಾ. ಸ್ವಿಮ್ಮಿನ ಮಾಡೋಕ್ಕೆ ಹೋಗ್ಬೋದು, ಎಲ್ಲ ಕ್ಯಾಮ್ರಾ ಎಲ್ಲ ಬಿಟ್ಟು ಹೋಗೋದು ದೊಡ್ಡ ವಿಷಯ. ವಾಪಸ್ ಬರೋದಲ್ಲಿ ಏನೂ ಇರೋದಿಲ್ಲ ಅಂತ ನನ್ನ ಹತ್ರ ರೂಮ್ ಇರುತ್ತಲ್ಲ ಹತ್ರದಲ್ಲೆಲ್ಲ ಇದ್ದರೆ ಅಲ್ಲೆಲ್ಲ ಕ್ಯಾಮ್ರಾ ಬಿಟ್ಬಿಟ್ಟು ಬಂದುಬಿಟ್ಟು ನೀರಲ್ಲಿ ಆಟಾಡ್ಕೊಂಡು ಓಡೋಗ್ಬಿಡೋದು. ಆಟ ಆಡೋದಂದ್ರೆ ಕಾಲು ತೇವ ಮಾಡ್ಕೊಂಡು ಹೋಗೋದು ಅಷ್ಟೇ ಆಯಿತಾ. ನನಗಷ್ಟು ಸ್ವಿಮ್ಮಿಂಗ್ ಬರೋದಿಲ್ಲ. ಯಾಕಂದರೆ ಇಲ್ಲೆಲ್ಲ ಏನಾದರೂ ಸ್ವಿಮ್ಮಿಂಗ್ ಮಾಡಲಿಲ್ಲ ಅಂದರೆ ನನಗೆ ನೆಕ್ಸ್ಟು ಐಲ್ಯಾಂಡ್ ಕರ್ಕೊಂಡೋಗಿ ಬಿಟ್ಬಿಡುತ್ತೆ ಸಮುದ್ರನೇ. ಅದು ಜೀವಂತವಾಗಿ ಬಿಡ್ತದೋ ಇಲ್ಲ ಏನು ಸತ್ತ ಮೇಲೆ ಬಿಡ್ತದೋ ಗೊತ್ತಿಲ್ಲ. ಈ ಶಾಟ್ ನೋಡಿ ಸ್ವಾಮಿ, ಈ ಶಾಟ್ ನೋಡಿ, ನಿಮಗೆ ಟಾಪ್ ವ್ಯೂ ಅಂತ ತೋರಿಸ್ತೀನಿ. ಯೋ ಏನು ಕಾಣಿಸ್ತದೆ, ಜಂಗಲ್ಲು ನೋಡಿ. ಆಳನೇ ಇಲ್ಲ. ನಮ್ಮ ಕಡೆ ಎಲ್ಲ ನೀರು ಕೊನೆಗೆ ಬಂದು ಬೀಳುತ್ತಲ್ಲ, ದಬ್ ಅಂತ ಬೀಳ್ತದೆ. ಯಾವಾಗ ನಾವು ವಾಪಸ್ ಎಳ್ಕೊಂಡು ಹೋಗ್ಬಿಡೋದಂದ್ರೆ ಹೆದರಿಕೆಯಲ್ಲಿ ಇರ್ತೀವಿ ನಾವು. ನೀರು ಇಲ್ಲೆಲ್ಲ ಸ್ಮೂತಾಗಿ ಬರ್ತದೆ. ಸ್ಮೂತ್ ಅಂದರೆ ಸ್ಮೂತ್ ಆಯಿತಾ. ಅದೇನು ದೇವ್ರ ಸೃಷ್ಟಿ ಮಾಡಿದ್ರು. ಇಲ್ಲೂ ಆ ರೋಡ್ ಕಾಣುತ್ತೆ ನಿಮಗೆ ಮಧ್ಯದಲ್ಲಿ. ಆ ರೋಡ್ ಇಟ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಾನು 2 ಕಿಲೋಮೀಟ್ರ್ ಅಷ್ಟೇ ಅನಿಸುತ್ತೆ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಅದು ನನಗೆ ಕಾಣಿಸಿಲ್ಲ ಆ್ಯಕ್ಚುಲಿ ಡ್ರೋನಲ್ಲಿ ಅವಾಗ. ಯಾಕಂದರೆ ನನಗೆ ಸನ್ಲೈಟ್ ಬೀಳ್ತಾ ಇತ್ತು ನನ್ನ ಇದ್ರ ಮೇಲೆ. ನೋಡಿ ಅಲ್ಲಿ ಹೋಗ್ಬೋದು, ಅಲ್ಲಿ ತನಕನೂ ರೋಡ್ ಇದೆ. ನಂಗೆ ಕಾಣಿಸಿಲ್ಲ. ಇವಾಗ ಎಡಿಟಿಂಗ್ ಮಾಡ್ತಿದ್ದೀನಿ, ಆವಾಗ ಕಾಣಿಸ್ತೈತೆ ಆಯಿತಾ. ಇನ್ನೊಂದು ದಿವಸ ಇದ್ಬಿಡ್ಬೋದು, ಅದಕ್ಕೇನೆಲ್ಲ ಇದ್ದುಬಿಟ್ಟು
ಆ ಕಡೆನೂ ಐಲ್ಯಾಂಡ್ಸ್ ಕಾಣಿಸುತ್ತಾ? ಅಯ್ಯೋ ಅಯ್ಯೋ, ಎಲ್ಲ ಕಡೆ ಐಲ್ಯಾಂಡ್ಗಳು. ಕಲರ್ ನೋಡಿ ಸ್ವಾಮಿ, ನೀರ್ದು ಕಲರ್ ನೋಡಿ. ಅಯ್ಯೋ 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 ಅಯ್ಯೋ, ಭಗವಂತ ಅದೇನು ಕಲರ್ ಕೊಟ್ಬಿಟ್ರಪ್ಪ. ಅವ್ರಿಗೂ ನಂತರನೇ ಕಲರ್ 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 ವಾಟ್ ಕಲರ್ ಅಂತ ಅವ್ರಿಗೂ ಆಸೆ. ಇವ್ರು ನೋಡಿ, ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೂ ಫುಟೇಜ್ ತಗೊಳ್ಬೇಕಂತದೆ. ಬಟ್ ಎಲ್ಲ ಬ್ಯಾಟ್ರೀಸ್ ಔಟು ನಂದು. 3 ಎಕ್ಸ್ಟ್ರಾ ಬ್ಯಾಟ್ರಿನ ಔಟು ಆಯಿತಾ. ಡ್ರೋನಲ್ಲಿ Insta360 ಔಟು, ಮೊಬೈಲಲ್ಲಿ ಔಟು ಆಯಿತಾ. ಅದು ಚಾರ್ಜಿಂಗ್ ಎಲ್ಲದಕ್ಕೂ 3 ಗಂಟೆ ಬೇಕು. ಇರೋ ಪವರ್ ಬ್ಯಾಂಕಿಗೆ ಬದನೆಕಾಯಿಗೆ ಯಾವುದು ಚಾರ್ಜ್ ಆಗಲ್ಲ ಆಯಿತಾ. ದಟ್ ವಾಸ್ ದ ಪ್ರಾಬ್ಲಮ್. ಅದರ್ವೈಸ್ ಇನ್ನೂ ಚಾಕ ಚಿಲಕ ಪಕಾಸ್ ತೆಗೆದುಬಿಡ್ತಿದ್ದೆ ನಾನು ಆಯಿತಾ. ಈ ಬ್ಯೂಟಿನ ಹೆಂಗೆ ಸ್ವಾಮಿ ಬಿಡೋಕ್ಕಾಗುತ್ತೆ? ಯಾರಿಲ್ಲದಿರೋ ಜಾಗಕ್ಕೆ ಇಫ್ ಯು ಕಮ್ ನೋ ಇಟ್ ಇಸ್ ಪೀಸ್. ಇಲ್ಲ ಅಂದರೆ ಪೀಸ್ ಟೆನ್ಷನಲ್ಲಿ ಬದುಕೊಂಡು. ಬೆಂಗಳೂರಲ್ಲೆಲ್ಲ ಕರ್ನಾಟಕದಲ್ಲಿ ಓದೋದನ್ನ ಕೇಳಿ ಏನು ಟೆನ್ಷನ್, ಆ ದುಡ್ಗೋಸ್ಕರ ಓಡಾಡಿ ಒದ್ದಾಡ್ತಾರೆ. ನಾನು ಅದೇ ಲೆವೆಲಲ್ಲಿದ್ದೆ ಸ್ವಾಮಿ. ಪ್ರಪಂಚ ನೋಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ಈಗ ಹೊರಡೋ ಸಮಯ. ಹೊಸದಿನ ಹೊಸ ಜಾಗದಲ್ಲಿ ನಿಮ್ಗೆ ಸಿಗ್ತೀನಿ, ಏನು ಅದು ತೋರಿಸ್ತೀನಿ. ಬಂಗ್ಬಾವ್ ಬೀಚ್ ಅಂತ ಇದು ಪಿಯರು. ಅದೇ ಪಿಯರಿಂದ ನಾನು ಅದ್ರದ್ದು ನೆಕ್ಸ್ಟ್ ದಿವಸ ನಾನು ಬೋಟ್ ಇಟ್ಕೊಂಡು ಕೋಮ್ಯಾಕ್ ಅಂತ ಒಂದು ಐಲ್ಯಾಂಡ್ಗೆ ಹೋಗ್ಬೇಕಂತ ಇದ್ದೀನಿ. ಎಕ್ಸ್ಪ್ಲೋರ್ ಮಾಡೇ ಬಿಡೋದು, ಏನಿರುತ್ತೆ ಏನಿರಲ್ಲ ನೋಡೇ ಬಿಡೋದು ಆಯಿತಾ. ಸುಮ್ಮನೆ ಇದೇ ಥರ ಇದೆ ಅಂದ್ಕೊಂಡು ಹೋಗಿ ಮಿಸ್ ಮಾಡಿಬಿಟ್ರೆ ಅಲ್ಲೋದ್ಮೇಲೆ ಯು ವಿಲ್ ನಾಟ್ ನೋ. ಹೋಗಿದ್ರೆ ಯು ವಿಲ್ ನಾಟ್ ನೋ ಹೆಂಗಿತ್ತು ಅಂತಲೇ ಗೊತ್ತಿಲ್ಲ. ಈ ಥರ ಸಖತ್ತಾಗಿರೋ ರೋಡ್ಸ್ ಇದೆ ಅಂತ ನಮ್ಗೆ ಗೊತ್ತಿರಲ್ಲ ಆಯಿತಾ. ಇಟ್ ಇಸ್ ಸೋ ಚೀಪ್. ಪೆಟ್ರೋಲ್ ಇಸ್ ಚೀಪ್, ಬಾಡಿಗೆ ಇಸ್ ಚೀಪ್ ಆಯಿತಾ. ಕಾಟ ಕೊಡೋಲ್ಲ ಪೊಲೀಸು, ಏನೂ ಇಲ್ಲ, ಆರಾಮಾಗಿ ಹೋಗ್ಕೊಬೋದು. ಇಮ್ಯಾಜಿನ್ ಗೋವಾದಲ್ಲೆಲ್ಲ ಹೊಡಿತೀನಿ ಅಂದರೆ ಎಂತೆಂಥ ಕಾಟ, ಎಂತೆಂಥ ಅಯ್ಯೋ. ಯೋಚನೆ ಮಾಡೋಕ್ಕಾಗಲ್ಲ ಸ್ವಾಮಿ, ಯೋಚನೆ ಮಾಡೋಕ್ಕಾಗಲ್ಲ. ಐ ಆಮ್ ಟೆಲ್ಲಿಂಗ್ ಯು ಆಯಿತಾ. ಸೊ ಎಲ್ಲಿ ಕಮ್ಮಿ ಜನ ಇರ್ತಾರಲ್ಲ, ದಟ್ ಈಸ್ ವೇರ್ ಯು ಗೆಟ್ ವ್ಯಾಲ್ಯೂ ಫಾರ್ ಮನಿ, ವ್ಯಾಲ್ಯೂ ಫಾರ್ ಯುವರ್ ಟೈಮ್ ದಟ್ ಯು ಗಿವ್ ದೆಮ್. ಬರ್ತದಂಗೆ ದೇ ಟ್ರೀಟ್ ಯು ಲೈಕ್ ಕಿಂಗ್ಸ್. ಸೊ ಬರಲ್ಲ ಅಂದರೆ ಬರ್ತೀನಿ, ಬಂಗ್ಬಾವಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಲೈಫು. ಬರಲಾ?